ನಮ್ಮ ಹುಡುಗರು ಒಂದೇ ಗಲಾಟ, ಏನು ಟೋಲಲ್ಲಿ ನಾವು ಟೋಲ್ ಕಟ್ಟಲ್ಲ ಅಂತ. ಕೋರ್ಟ್ ಆರ್ಡ್ರ್ ತಗೊಬನ್ನಿ ಅಂದರೆ ಕೋರ್ಟ್ ಆರ್ಡ್ರೇ ತಂದುಬಿಟ್ಟಿದ್ದಾರೆ, ನೈಸ್ ರೋಡಲ್ಲಿ ನಾವು ಟೋಲ್ ಕಟ್ಟಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಟೋಲ್ ಕಟ್ಟಬೇಡಿ ಅಂಥೇಳಿ. ಕಟ್ಟಲ್ಲ, ಯಾಕೆ ಕಟ್ಟಬೇಕು ಸ್ವಾಮಿ? ಎಂಟೈರ್ ಕಂಪ್ಲೀಟ್ ಎಲ್ಲಿ ಪ್ರಾಜೆಕ್ಟನ್ನು ಕಂಪ್ಲೀಟ್ ಎಲ್ಲಿ ಮಾಡಿದ್ದೀರಾ ಅಂತ ಜನ ಕೇಳ್ತಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಕೇಳ್ತಿದ್ದಾರೆ. ಕುಮಾರಸ್ವಾಮಿ ಏನೋ ಆರ್ಡಿನರಿ ವ್ಯಕ್ತಿ ಅಲ್ಲ, ಸೆಂಟ್ರಲ್ ಮಿನಿಸ್ಟರ್. ಅವ್ರು ಕೇಳಿದ ಮೇಲೆ ಸತ್ಯನೇ ಇರುತ್ತೆ. ನೀವು 5 ಟೌನ್ಶಿಪ್ ಅಂತ ಹೇಳ್ತಿರಲ್ಲ, 5 ಟೌನ್ಶಿಪ್ ಎಲ್ಲಿ ಮಾಡಿದ್ದೀರಾ? 9 ಲಿಂಕ್ ರೋಡ್ ಎಲ್ಲಿ ಮಾಡಿದ್ದೀರಾ? ಆಮೇಲೆ ಬ್ಯಾಂಗ್ಳೂರಿಂದ ಮೈಸೂರುವರೆಗೂ ಎಕ್ಸ್ಪ್ರೆಸ್ ಹೈವೇ ಎಲ್ಲಿ ಮಾಡಿದ್ದೀರಾ ಅಂತ ಸೆಂಟ್ರಲ್ ಮಿನಿಸ್ಟರ್ ಜೊತೆಗೆ ಕಾಮನ್ ಪೀಪಲ್ ಕೇಳ್ತಾ ಇದ್ದಾರೆ. ಪೂರ್ತಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ದಲೇ ನೀವು 20 ವರ್ಷದಿಂದ ನೀವು ಇಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಿದ್ದೀರಲ್ಲ, ಯಾವ ನ್ಯಾಯ ಸ್ವಾಮಿ? ಟೋಲ್ ಯಾಕೆ ಕಲೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ರಸ್ತೆ ಇದೆಯಲ್ಲ, ಇದಕ್ಕೆ ನೀವು ಫಾರಿನ್ ಫಂಡ್ ತಂದು ಹಾಕಿರ್ತೀರ. ಆ ಫಾರಿನ್ ಅವರಿಗೆ ವಾಪಸ್ ಕೊಡಬೇಕು, ಇಂಟ್ರೆಸ್ಟ್ ಜೊತೆಗೆ ನಿಮ್ಮ ಪ್ರಾಫಿಟ್ ಜೊತೆಗೆ. ಇದೆಲ್ಲ ಕಂಪ್ಲೀಟ್ ಆಗ್ದಲೇ ನೀವು ದುಡ್ಡು ಹೆಂಗೆ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಇಷ್ಟು ವರ್ಷ ಕಲೆಕ್ಟ್ ಮಾಡಿದ್ದೀರಲ್ಲ, ಆ ದುಡ್ಡೆಲ್ಲ ಏನು ಕಲೆಕ್ಟ್ ಮಾಡಿದ್ದೀರಾ? ಎಲ್ಲಿಗೆ ಹೋಗ್ತಾ ಇದೆ? ಮತ್ತು ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕೆ ಈ 5 ಈಗ ಇಂಡಸ್ಟ್ರಿಯಲ್ ಏರಿಯಾಗಳು ಮತ್ತು 9 ಪೆರಿಫೆರಿಯಲ್ ರಸ್ತೆಗಳು, ಎಕ್ಸ್ಪ್ರೆಸ್ ಹೈವೇ ಮಾಡೋಕ್ಕೆ 20 ವರ್ಷ ಬೇಕಾ? ಯಾಕೆ 20 ವರ್ಷ ಬೇಕು? ಈಗ ಆಲ್ರೆಡಿ ದಶಪಥ ರಸ್ತೆನೂ ಕೂಡ ಈಗ ಬ್ಯಾಂಗ್ಳೂರ್ ಟು ಮೈಸೂರು ಮಾಡಿ ಮುಗಿಸಿ ಆಗಿದೆ. ನಿಮ್ಗಿಂತ ಹಳೇ ಪ್ರಾಜೆಕ್ಟು, ನಿಮ್ಮದು ಹಳೇ ಪ್ರಾಜೆಕ್ಟೇ ನಿಮ್ಮದು ಮುಗ್ದಿಲ್ಲ. ಯಾಕೆ ನಾವು ದುಡ್ಡು ಕಟ್ಟಬೇಕು? ಕಟ್ಟಲ್ಲ ಅಂದಮೇಲೆ ಕಟ್ಟಲ್ಲ. ನೀವು ಈ ರಸ್ತೆ ಇದೆಯಲ್ಲ, ಇಷ್ಟು ರಸ್ತೆನ ಮಾಡಾದಮೇಲೆ ಪಬ್ಲಿಕ್ಕಿಗೆ ಬಿಡಬೇಕು. ಆಮೇಲೆ ನೀವು ಕಂಪ್ಲೀಟಾಗಿ ಮೇಂಟೆನೆನ್ಸ್ ಚಾರ್ಜ್ ತೊಗೋಬೇಕು. ನೀವು ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಮೇಂಟೈನ್ ಮಾಡ್ಕೊಡ್ತೀವಿ ಅಂತ ತೊಗೋಬೇಕು. ಅದೇ ಮಾಡಿಕೊಟ್ಟಿಲ್ಲ, ನಮ್ಮ ಬಂಡವಾಳನೂ ಬಂದಿಲ್ಲ, ಸುಮ್ಮನೆ ನೀವು ಕಲೆಕ್ಟ್ ಮಾಡಿಕೊಡ್ತೀರಲ್ಲ. ನಮ್ಮ ಹುಡುಗರು, ನಮ್ಮ ಜನಗಳು, ರೈತೆಲ್ಲ ರುಚಿಗೆದ್ದಾರೆ. ಇಲ್ಲಿ ಆಗಿನ ಕಾಲದಲ್ಲಿ ತಗೊಂಡಂತಹ ಜಮೀನಿನ ರೈತರಿಗೆ ಪರಿಹಾರ ಕೊಟ್ಟಿಲ್ಲ, ಇನ್ನು ಪೂರ್ತಿ ಪ್ರಾಜೆಕ್ಟೇ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಜನ ರುಚಿಗೆದ್ದಾರೆ. ಜನ ರುಚಿಗೆದ್ರೆ ಯಾವ ಮಿಲ್ಟ್ರಿ ನೋಡಲ್ಲ, ಯಾವ ಕಾನೂನು ನೋಡಲ್ಲ, ಯಾವ ಜನಗಳನ್ನು ನೋಡಲ್ಲ. ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ನಿಮ್ಮ ದುಡ್ಡನ್ನು ನೀವು ತಗೊಳ್ಳಿ. ಇಲ್ಲ ಅಂತೇಳಿದ್ರೆ ಜನ ದಂಗೆ ಎದ್ದು ಟೋಲ್ನೇ ಧ್ವಂಸ ಮಾಡಾಕ್ತಾರೆ ಅಂತ ಜನ ಹೇಳ್ತಿದ್ದಾರೆ, ನಾನು ಹೇಳ್ತಾ ಇಲ್ಲ.